ಇನ್ನು ಶುಭ ಅಂತ ಬಂದಾಗ ಧನುಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿಯವರಿಗೆ ಸಾಧಾರಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಈ 4 ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಸುಧಾರಣೆಯನ್ನು ಕಾಣ್ತೀರಾ. ಆಸ್ತಿ ವಿಚಾರಗಳಲ್ಲಿ ಏನೋ ಲಾಭವನ್ನು ಗಳಿಸುವಂಥದ್ದು, ಓದುವಂತಹ ಮಕ್ಕಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಪ್ರಮುಖವಾಗಿ ಭೂಮಿಯ ವಿಚಾರದಲ್ಲಿ ನೋಡಿ, ಕನ್ಯಾ ರಾಶಿ ಬಂದಾಗ ನಾವು ಭೂತತ್ವ ರಾಶಿ ಅಂತ ಹೇಳ್ತೀವಿ, ಮೇಷರಾಶಿ ಮತ್ತು ಧನುಸು ರಾಶಿ ಅಂತ ಬಂದಾಗ ಅಗ್ನಿತತ್ವ ರಾಶಿ ಅಂತ ಹೇಳ್ತೀವಿ. ಇದೇ ರೀತಿ ನಾವು ವೃಷಭ ರಾಶಿಯನ್ನು ಬಂದಾಗ ಭೂತತ್ವ ರಾಶಿ ಅಂತೀವಿ. ಈ 4 ರಾಶಿಗಳಲ್ಲಿ 2 ವಿಭಾಗಗಳನ್ನು ಮಾಡಿದಾಗ ನಾವು ಯಾವ ರೀತಿಯಾದಂತಹ ಈ 4 ರಾಶಿಯಲ್ಲಿ ಧನುಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿಯವರಿಗೆ ಲಾಭದಾಯಕವಾಗೂ ಸಹ ಇರುತ್ತದೆ. ಅದೇ ರೀತಿ ಅಂಥ ಲಾಭದಾಯಕವಾಗಿ ಇರ್ತದೆ ಅಂತ ಮನೇಲಿ ಕೂತ್ಕೊಂಡ್ರಾಗಲ್ಲ, ಅದಕ್ಕೆ ಸರಿಯಾದಂತಹ ಪರಿಶ್ರಮವೂ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಪರಿಶ್ರಮಕ್ಕೆ ಫಲ ಹೆಚ್ಚಾಗಿ ಸಿಗುತ್ತೆ. ಅದರೊಟ್ಟಿಗೆ ನೀವು ಸಹ ಮಂತ್ರವನ್ನು ಪಠನೆ ಮಾಡುವಂಥದ್ದು, ಜಪ ಮಾಡುವಂಥದ್ದು, ದೈವ ಸ್ಮರಣೆ ಮಾಡುವಂಥದ್ದು, ಅಂತಹ ಗ್ರಹಣ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರವಾದಂತಹ ಘಟನೆಗೆ ಒಳಗಾಗದೆ ಮನಸ್ಸೋ ಇಚ್ಛೆಯಿಂದ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಶುಭದಾಯಕವಾಗಿರುತ್ತೆ ಅಂತ ಹೇಳ್ತಾ ಇದೆ ಶಾಸ್ತ್ರ.